ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ಇಂದು ನಾವು 10ನೇ ತರಗತಿಯ ಗದ್ಯ 6ನೇ ಪಾಠ ವ್ಯಾಘ್ರಗೀತೆ ಎನ್ನುವಂತಹ ಗದ್ಯವನ್ನ ಅಭ್ಯಾಸ ಮಾಡೋಣ. ಈ ಗದ್ಯವನ್ನ ಎನ್ ಮೂರ್ತಿರಾವ್ ಕನ್ನಡದ ಪ್ರಮುಖ ಲೇಖಕರು, ಗದ್ಯ ಬರಹಗಾರರು, ವೈಚಾರಿಕ ಚಿಂತಕರು ಆಗಿದ್ದಂತಹ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ. ಅವರು ಇಲ್ಲಿ ವ್ಯಾಘ್ರ ಅಂದ್ರೆ ಏನು, ಗೀತೆ ಅಂದ್ರೆ ಹಾಡು, ವ್ಯಾಘ್ರ ಅಂದ್ರೆ ತುಂಬಾ ಕೋಪಿಸಿಕೊಂಡಂತಹ. ಈ ವ್ಯಾಘ್ರ ಅಂತ ನಾವು ವ್ಯಾಘ್ರವನ್ನ ಹುಲಿ ಹೋಲಿಸ್ತೀವಿ. ಹುಲಿ ತುಂಬಾ ವ್ಯಾಘ್ರವಾದ ಪ್ರಾಣಿ, ಮುಖದಲ್ಲಿ ಯಾವಾಗಲೂ ವ್ಯಾಘ್ರತೆ ಇರುತ್ತೆ, ನೋಡೋದಕ್ಕೆ ತುಂಬಾ ಭಯಂಕರವಾಗಿರುತ್ತೆ. ವ್ಯಾಘ್ರ, ಹುಲಿಯ ವ್ಯಾಘ್ರ, ಇಲ್ಲಿ ಹುಲಿಯ ಕಥೆ, ವ್ಯಾಘ್ರ ಗೀತೆ, ಹುಲಿಯ ಹಾಡು ಅನ್ನುವಂಥ ಅರ್ಥದಲ್ಲಿ ಹಿಂಸಾ ಪ್ರಾಣಿಯಾದ, ಮಾಂಸಾಹಾರ ಪ್ರಾಣಿಯಾದ ಹುಲಿಯ ಬಗ್ಗೆ, ಅದರ ಜೀವನ ವಿಧಾನದ ಬಗ್ಗೆ, ಅದು ಬೇಟೆಯಾಡುವ ಬಗ್ಗೆ, ಬೇಟೆಯಾಡುವಾಗ ಅನುಸರಿಸುವ ನೀತಿ ನಿಯಮಗಳ ಬಗ್ಗೆ, ಧರ್ಮ ಅಧರ್ಮಗಳ ಬಗ್ಗೆ ತುಂಬಾ ವಿನೋದವಾಗಿ, ಹಾಸ್ಯವಾಗಿ ಈ ಲೇಖನವನ್ನು ಎನ್ ಮೂರ್ತಿ ಅವರು ಬರೆದಿದ್ದಾರೆ. ಮೊದಲಿಗೆ ಲೇಖಕರ ಪರಿಚಯವನ್ನ ಅಭ್ಯಾಸ ಮಾಡೋಣ. ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಲೇಖಕರ ಪರಿಚಯವನ್ನು ಕೇಳ್ತಾನೆ. ಬಹಳ ಸರಳವಾಗಿದೆ. ಇವರ ಕಾಲವನ್ನು ನೆನಪಿಕೊಳ್ಳೋದಕ್ಕೆ 1900 ಕ್ರಿಸ್ತ ಶಕ 1900 ಬಹಳ ಸರಳವಾಗಿ ನೆನಪಿಟ್ಕೊಳ್ಬಹುದು. ಯಾಕೆಂದ್ರೆ ರೌಂಡ್ ಇದೆ. 1800, 1900, 1900. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಅಕ್ಕಿಯಬಾಳು. ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆ. ಕಾಲಾಸ್ಥಳ. ಇವರು ಕೃತಿಗಳನ್ನ, ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನ ಸವಿವರವಾಗಿ ವಾಕ್ಯ ರೂಪದಲ್ಲಿ ಬರೆದರೆ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಸಿಗ್ತದೆ. 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಯಬ್ಬಾಳಲ್ಲಿ ಜನಿಸ್ತಾರೆ ಎನ್ ಮೂರ್ತಿರಾವ್ ಅವರು. ಇವರ ಪೂರ್ಣ ಹೆಸರೇನಪ್ಪ? ಎನ್ ಮೂರ್ತಿರಾವ್ ಅಕ್ಕಿಯಬ್ಬಾಳು ನರಸಿಂಹ ಮೂರ್ತಿರಾವ್. ಏನಂದ್ರೆ ಅಕ್ಕಿಯಬ್ಬಾಳು, ಏನಂದ್ರೆ ನರಸಿಂಹ ಮೂರ್ತಿರಾವ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಏನು ಮೈಸೂರು ವಿಶ್ವವಿದ್ಯಾನಿಲಯ ಅದರಲ್ಲಿ ಇಂಗ್ಲಿಷ್ನ ಪ್ರಾಧ್ಯಾಪಕರಾಗಿದ್ರು. ಹಾಗೆಯೇ ಆಕಾಶವಾಣಿಯಲ್ಲೇನು ರೇಡಿಯೋ, ಬಾನುಲಿ, ಅದರಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅದರ ನಿರ್ದೇಶಕರಾಗಿದ್ದು, ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಹೆಚ್ಚು ಪ್ರಬಂಧಗಳನ್ನೇ ರಚನೆ ಮಾಡಿದ್ದಾರೆ. ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವಪ್ಪ ಅಂತ ಹೇಳಿದ್ರೆ ಅಗಲಗನಸುಗಳು, ಅರಿಯುವ ಮನ, ಅಪರವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯರೊಡನೆ ಚಂಡಮಾರುತ ಮೊದಲಾದವು ಇವರ ಪ್ರಮುಖ ಪ್ರಬಂಧ ಪುಸ್ತಕಗಳು. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನೆನ್ಪಿಟ್ಕೋಬೇಕು. 1 ಮಾರ್ಕ್ಸ್ ಕೇಳ್ತಾನೆ. ಯಾವುದಕ್ಕೆ? ಚಿತ್ರಗಳು ಪತ್ರಗಳು. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆಯೇ ಇವರ ದೇವರು ಎನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ.
ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಆದಿಕವಿ ಪಂಪ ಹೆಸರಿನಲ್ಲಿ ಆ ಪ್ರಶಸ್ತಿ ಬಂದಿದೆ. ದೇವರು ನೀವು ಅಂದ್ಕೊಂಡಿರ್ಬೋದು, ದೇವರು ಅಂದ್ರೆ ಇವರು ದೇವರ ಬಗ್ಗೆ, ದೇವರ ಮಹಿಮೆಗಳ ಬಗ್ಗೆ, ದೇವರ ಅವತಾರದ ಬಗ್ಗೆ, ದೇವರ ಇರುವಿಕೆಯ ಬಗ್ಗೆ ಬಂದಿದೆ ಅಂತ ಅಂದ್ಕೊಂಡು ಸುಮಾರು 100 ವರ್ಷಗಳ ಕಾಲ 101 ವರ್ಷ ಬಹುಶಃ ಬದುಕಿದ್ದು ಎಂದು ಒಂದು ದಿನವೂ ದೇವರನ್ನು ನಂಬದೆ ಬದುಕಿದಂತಹ ವೈಚಾರಿಕ ಲೇಖಕರು ಏನು ಮೂರ್ತಿಗಳು. ಒಂದು ದಿನವೂ ಯಾವುದೇ ದೇವಸ್ಥಾನಕ್ಕೆ ಬಿಳಿಗುಂಡಾಗಲಿ ಹೋಗಿಲ್ಲ, ನಮಸ್ಕಾರ ಮಾಡಿಲ್ಲ. ಅಷ್ಟು ನಾಸ್ತಿಕವಾಗಿ ಬದುಕಿದ್ರು 100 ವರ್ಷ ಶತಾಯುಷಿಯಾಗಿದೆ. ದೇವರು ಇಲ್ಲ ಅನ್ನೋದನ್ನ ಈ ಪುಸ್ತಕದಲ್ಲಿ ಬರ್ತಾ ಹೋಗುತ್ತೆ. ಅಲ್ಲಿ ಪುಸ್ತಕ ಅಭ್ಯಾಸ ಮಾಡಿದ್ದೀನಿ. ಯಾವ್ಯಾವ ಧರ್ಮಗಳಲ್ಲಿ ದೇವರನ್ನ ಯಾವ ರೀತಿ ಕಂಡುಕೊಂಡಿದ್ದಾರೆ, ಅವರ ವಾಸ್ತವ ಹಿನ್ನೆಲೆ ಏನು, ಯಾವ ಇಸಮ್ಗಳು ಸಿದ್ಧಾಂತಗಳಿದ್ದಾವೆ, ಅವೆಲ್ಲಗಳ ಹಿನ್ನೆಲೆಯಲ್ಲಿ ದೇವರು ಇಲ್ಲ ಅದನ್ನ ಈ ಪುಸ್ತಕದಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಏನು ಗೊತ್ತಿಲ್ಲ. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಅಂದ್ರೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರು 1984ರಲ್ಲಿ ಕೈವಾರದಲ್ಲಿ ನಡೆದಂತಹ ಸ್ಥಳದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದು. ಇದು ಸ್ಥೂಲವಾಗಿ ಎ ಮೂರ್ತಿರಾವ್ ಅವರ ಪರಿಚಯ. ಹಾಗಾದ್ರೆ ಈ ಪಾಠದ ಆಶಯ ಏನು? ಯಾವ ಪಾಠದ ಆಶಯ? ವ್ಯಾಘ್ರಗೀತೆ ಪಾಠದ ಆಶಯ ಏನು? ಯಾಕಾಗಿ ನಾವು ಈ ಪಾಠವನ್ನು ಅಧ್ಯಯನ ಮಾಡಬೇಕು? ಇದರಿಂದ ನಮಗೆ ತಿಳಿದು ಬರುವಂತಹ ಅಂಶಗಳಿವೆ. ನಿಮ್ಗೆ ಗೊತ್ತಿದೆ, ವಿಜ್ಞಾನದಲ್ಲಿ ಗೊತ್ತಿಲ್ಲ, ಜೀವ ಜಗತ್ತು ತುಂಬಾ ವಿಸ್ತಾರವಾದ ಈ ಭೂಮಿ ಮೇಲೆ ವಾಸ ಮಾಡತಕ್ಕಂಥ ಜೀವಿಗಳ ಜಗತ್ತು. ನಾವು ಅಂದ್ಕೊಂಡಿದ್ದೀವಿ ಮನುಷ್ಯ ಅಷ್ಟೇ ಈ ಭೂಮಿಯಲ್ಲಿ ವಾಸ ಮಾಡುವವನು, ಈ ಪರಿಸರದಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಮನುಷ್ಯನಿಗೆ ಮಾತ್ರ ಸಿಗುತ್ತಾರೆ. ಇದು ಶುದ್ಧ ಸುಳ್ಳು. ಈ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಕೋಟ್ಯಾನುಕೋಟಿ ಜೀವಿಗಳಿಗೂ ಈ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಅಷ್ಟು ವಿಸ್ತಾರವಾಗಿ ಹಾಗೆಯೇ ವೈವಿಧ್ಯಮಯವಾದುದು. ವೈವಿಧ್ಯತೆ ಇದೆ, ಒಂದು ಕಡೆ ಇದೆ ಮತ್ತೊಂದು ಕಡೆ ಇಲ್ಲ. ಜೀವ ಜಗತ್ತು ಭೂಮಿ ಮೇಲೆ ಅಷ್ಟು ವೈವಿಧ್ಯತೆ ಇದೆ ಜೀವಿಗಳಲ್ಲಿ. ಪರಿಸರದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ನಾನು ಹೇಳಿದ್ನಲ್ಲ, ಈ ಪರಿಸರದಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಕ್ರಿಮಿ ಕೀಟಗಳಿಗೂ ಬದುಕುವ ಹಕ್ಕಿದೆ. ಆದ್ರೆ ನಾವಿವತ್ತು ಮನುಷ್ಯರು ಭೂಮಿ ಅಥವಾ ಈ ಜಗತ್ತು, ಈ ಪರಿಸರ ನಮಗೆ ಅಷ್ಟೇ ಅಂದ್ಕೊಂಡು ಎಲ್ಲ ದೋಷಿಸ್ತಾ ಇದ್ದೀವಿ. ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ. ನದಿ, ಸಾಗರ, ಸಮುದ್ರ, ಬೆಟ್ಟ, ಗುಡ್ಡ ಎಲ್ಲದನ್ನು ನಾಶ ಮಾಡ್ತೀವಿ. ಹಂಗಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ. ಹೆಚ್ಚು ಮಳೆ ಬರ್ತಾ ಇದೆ. ಹಿಮವ ಪರ್ವತಗಳು ಕರಗ್ತಾ ಇದ್ದಾವೆ. ತಾಪಮಾನ ಹೆಚ್ಚಾಗ್ತಾ ಇದೆ. ಜಗತ್ತಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪರಿಸರದಲ್ಲಿ ಅನೇಕ ಅವಘಡಗಳು, ದುರಂತಗಳು ನಡೀತಾ ಇದೆ. ಎಲ್ಲದಕ್ಕೂ ಕಾರಣ ಮನುಷ್ಯ ಪ್ರಾಣಿ. ಅದೇ ಲೇಖಕರು ಹೇಳ್ತಾರೆ, ಈ ಭೂಮಿ ಮೇಲೆ ಹುಟ್ಟುವಂತಹ ಪ್ರತಿಯೊಂದು ಜೀವಿಗೂ ಆ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಮಾಡ್ತವೆ. ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟಿದಂತಹ ಜೀವಿನೂ ನಿಸರ್ಗದ ಹೊಂದಾಣಿಕೆಯಂತೆ, ನಿಸರ್ಗದ ನಿಯಮದಂತೆ ಬಾಳ್ತವೆ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ. ಕೆಲವು ಪ್ರಾಣಿಗಳು ಉಷ್ಣ ವಲಯದಲ್ಲಿ ಜೀವನ ಮಾಡ್ತವೆ, ಕೆಲವು ಪ್ರಾಣಿಗಳು ಶೀತ ವಲಯದಲ್ಲಿ, ಇನ್ನು ಕೆಲವು ಪ್ರಾಣಿಗಳು ಸಮಶೀತೋಷ್ಣ ವಲಯದಲ್ಲಿ. ನೀವು ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಅವು ಸಂತಾನೋತ್ಪತ್ತಿ ಮಾಡಿಕೊಳ್ಳುವುದಕ್ಕಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಬರ್ತವೆ. ಸಾವಿರಾರು ಕಿಲೋಮೀಟರ್ ಹಾಲ್ಕೊಂಡು ಬರ್ತವೆ. ಇಲ್ಲಿ ಬಂದ್ಬಿಟ್ಟು ಸಂತಾನೋತ್ಪತ್ತಿ ಮಾಡಿಕೊಂಡು ಮತ್ತೆ ವಾಪಸ್ ನಮ್ಮ ದೇಶಕ್ಕೆ ಹೋಗ್ತವೆ. ನಿಸರ್ಗದ ಹೊಂದಾಣೆ. ಅವ್ರು ಯಾರು ಹೇಳಿದ್ರು ಇದೇ ರೂಟಲ್ಲಿ ಹೋಗ್ಬೇಕು, 1000 ಕಿಲೋಮೀಟರ್ ಹಾಲ್ಕೊಂಡು ಅವ್ರಿಗೆಲ್ಲ ರಸ್ತೆ. ನಾವು ಇಷ್ಟೆಲ್ಲ ಬಂದಿದ್ದು ಮನುಷ್ಯರೇ ಒಂದೂರಿಂದ ಮತ್ತೊಂದೂರಿಗೆ ಹೋಗ್ಬೇಕು, ಪರಸ್ಪರ ಗೊತ್ತಿದ್ದವರಿಗೆ ದಾರಿ ಕೇಳ್ಕೊಂತ ಹೋಗ್ತೀವಿ. ಎಲ್ಲಿ ಹೋಗುತ್ತೆ, ಏನು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ರೈಟ್ಗ ಲೆಫ್ಟ್ಗ ಇಲ್ಲಿ. ಆದ್ರೆ ಅವು ಆಕಾಶದ ಹಾಕೊಂಡು ಬರ್ತವೆ. ನಿಸರ್ಗ ಅವ್ರ ಹೊಂದಾಣಿಕೆಯನ್ನು ಮಾಡಿಕೊಟ್ಟಿದೆ ನಿಯಮ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನ ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಪರಿಸರದಲ್ಲಿ ಜೀವಿಗಳು ಬದುಕಬೇಕು ಅಂತ ಹೇಳಿದ್ರೆ ಒಂದು ಮತ್ತೊಂದನ್ನು ಅವಲಂಬಿಸಿರುತ್ತೆ, ಆಧರಿಸಿರುತ್ತೆ. ಅದಕ್ಕೆ ವಿಜ್ಞಾನದಲ್ಲಿ ಜೈವಿಕ ಸರಪಳಿ ಅಂತ ಕರೀತಾರೆ. ಜೈವಿಕ ಸರಪಳಿ.
ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿ ಬದುಕೋದು. ಉದಾಹರಣೆಗೆ ಕ್ರಿಮಿಕೀಟಗಳನ್ನ, ಚಿಟ್ಟೆಗಳನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನ ಹಾವು ತಿನ್ನುತ್ತೆ, ಹಾವನ್ನು ಅದು ತಿನ್ನುತ್ತೆ, ಅದನ್ನು ಮತ್ತೊಂದು ತಿನ್ನುತ್ತೆ. ಹೀಗೆ ಒಂದನ್ನೊಂದು ಅವಲಂಬಿಸಿ ಬದುಕ್ತಾ ಇದ್ದಾರೆ. ಅದು ವಾಸ್ತವ ಸತ್ಯ. ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು, ಇಂತಹ ಈ ಪರಿಸರದಲ್ಲಿ ವಾಸ ಮಾಡತಕ್ಕಂಥ ಜೀವಿಗಳ ಬದುಕನ್ನ ತುಂಬಾ ಹಾಸ್ಯಮಯವಾಗಿ ಚಿತ್ರಿಸ್ತಾ ಹೋದ್ರೆ ಅದರಲ್ಲಿ ಅನೇಕ ವೈಚಿತ್ರ್ಯಗಳು ಕಂಡು ಬರ್ತವೆ. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜೀವನ ಧರ್ಮವಾಗಿಯೂ ತೋರಬಹುದು. ಪ್ರಾಣಿಗಳಿಗೂ ಭಯ ಇರ್ತದೆ, ನಾವು ಅನ್ಕೊಂಡಿದ್ದೀವಿ ನಾವು ಹಾವನ್ನು ನೋಡಿದ್ರೆ ಕಲ್ತೀವಿ. ನಮಗೆ ಹಾವನ್ನು ನೋಡಿದಾಗ ಭಯ ಆಗುತ್ತೋ, ಹಾವಿಗೂ ಸಹ ನಮ್ಮನ್ನು ನೋಡಿದಾಗ ಭಯ ಆಗುತ್ತೆ. ಯಾಕೆ ನಾವು ಹಾವು ಇರ್ತೀವಿ, ಅದು ಕಚ್ಚುತ್ತೆ, ವಿಷವನ್ನ ಬಿಡುಗಡೆ ಮಾಡುತ್ತೆ, ಸತ್ತು ಹೋಗ್ತೀವಿ ಭಯ. ಹಾವು ಸುಮ್ಮನೆ ಕಚ್ಚೋದಿಲ್ಲ. ನಾವು ಅದು ಯಾಕೆ ಕಚ್ಚುತ್ತೆ, ಎಡೆಯನ್ನು ಕಚ್ಚುತ್ತೆ ಅಂದ್ರೆ ನಾವು ಅದು ತೊಂದರೆ ಮಾಡ್ತೇವೆ, ಭಯ ಇರುತ್ತೆ. ತನ್ನ ಪ್ರಾಣವನ್ನು ಅದು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ನಮಗೆ ಅದು ಕಚ್ಚೋದಿಲ್ಲ. ಹೀಗೆ ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ಭಯ ಇದೆ, ಅದು ಸಹಜೀವನ ಧರ್ಮವಾಗಿಯೂ ಕಾಣುತ್ತೆ. ಅದರ ಮರ್ಮವನ್ನರಿತ ವ್ಯಕ್ತಿ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದದೆಂಬುದನ್ನು ಎಂಬುದು ಗ್ರಂಥವಾಗುತ್ತದೆ. ಮನುಷ್ಯನಿಗೆ ಗೊತ್ತು ಯಾವ ಪ್ರಾಣಿಯಿಂದ ನಮಗೇನು ತೊಂದರೆ ಇದೆ. ಯಾಕೆಂದ್ರೆ ದೈಹಿಕವಾಗಿ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಶಕ್ತಿವಂತನಲ್ಲ. ಉದಾಹರಣೆಗೆ ಆನೆ ಇರ್ಬೋದು, ಅಥವಾ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಅಥವಾ ನಾವು ಸಾಕುವಂತ ಎತ್ತುಗಳು ಇರ್ಬೋದು, ದನಕರುಗಳು ಇರ್ಬೋದು. ಪ್ರಾಯಶಃ ಅವುಗಳಿರುವಂತ ದೈಹಿಕ ಶಕ್ತಿ ನಮಗಿಲ್ಲ. ಆದ್ರೆ ಅವುಗಳಿಗೆ ಇಲ್ಲೇ ಇರುವಂತ ಒಂದು ಬುದ್ಧಿಶಕ್ತಿ ನಮಗೆ. ಮೆದುಳು ಬೆಳವಣಿಗೆ ಆಗಿ ಮನುಷ್ಯನಿಗೆ ಆ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು, ಕೌಶಲ್ಯದಿಂದ, ಸ್ಕಿಲ್ ಅನ್ನು ಉಪಯೋಗಿಸಿಕೊಂಡು ಎಲ್ಲ ಪ್ರಾಣಿಗಳಿಂದ ಹೇಗೆ ನಾವು ರಕ್ಷಣೆ ಪಡ್ಕೊಳ್ಬೇಕು, ಹೇಗೆ ಪ್ರಾಣಿಗಳಿಂದ ನಾವು ಪಾರಾಡಬಹುದು, ಹೇಗೆ ಪ್ರಾಣಿಗಳನ್ನ ಪಳಗಿಸಬಹುದು, ನಮಗಿಂತ ದೈಹಿಕವಾಗಿ ಶಕ್ತವಾಗಿರ್ತಕ್ಕಂಥ ಪ್ರಾಣಿಗಳನ್ನ ಪಳಗಿಸಬಹುದು ಅನ್ನೋದನ್ನ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ, ಕೌಶಲ್ಯದಿಂದ ಕಲ್ತ್ಕೊಂಡಿದ್ದಾನೆ. ಅದು ನಮಗೆ ಪ್ರಕೃತಿಯಲ್ಲಿ ಎದ್ದು ಕಾಣ್ತದೆ. ಪ್ರಸ್ತುತ ಮೂರ್ತಿರಾವ್ ಅವರು ಅವರ ಸಮಗ್ರ ರೈತ ಪ್ರಬಂಧಗಳು ಎನ್ನುವಂತಹ ಪಠ್ಯಪುಸ್ತಕದಿಂದ ಯಾವ ಪಾಠವನ್ನ, ಈ ವ್ಯಾಘ್ರಗೀತೆ ಎನ್ನುವಂತಹ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕೆಳಗೆ ಪದಗಳ ಅರ್ಥ ಟಿಪ್ಪಣಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಟಿಪ್ಪಣಿ ಅಂದ್ರೆ ಈ ಪಾಠದಲ್ಲಿ ಬರುವಂತಹ ಕೆಲವು ಪಾರಿಭಾಷಿಕ ಶಬ್ದಗಳೇನಿದ್ದಾವೆ, ವಿಶಿಷ್ಟ ಶಬ್ದಗಳು, ಅವುಗಳಿಗೆ ಏನೆಲ್ಲ ಅರ್ಥ ಇದೆ. ಭಗವದ್ಗೀತೆ ಗೊತ್ತಿದೆ ನಿಮಗೆ, ಇದು ಭಾರತೀಯರ ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ರಚನೆ ಮಾಡುವಂಥವ್ರು ಯಾರು? ಮಹರ್ಷಿ ವೇದವ್ಯಾಸರು, ವ್ಯಾಸಮುನಿಗಳು. ಈ ಮಹಾಭಾರತದ ಕಥೆಯನ್ನ, ಮಹಾಭಾರತದ ಭಗವದ್ಗೀತೆಯ ಕಥೆಯನ್ನ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾರು ಹೇಳಿದ, ಅರ್ಜುನನಿಗೆ ಹೇಳಿ ಅವನಲ್ಲಿ ವೀರತನವನ್ನು, ಧೈರ್ಯವನ್ನು ತುಂಬಿ ಕೌರವರ ವಿರುದ್ಧ ಧರ್ಮದ ಪರವಾಗಿ ಯುದ್ಧ ಮಾಡೋದಕ್ಕೆ ಬೋಧನೆ ಮಾಡ. ಪುಣ್ಯಕೋಟಿ ಇದರಲ್ಲಿ ಗೋವಿನ ಹಾಡಿನಲ್ಲಿ ಬರುವಂತಹ ಹಸು ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿರುವ ಕರ್ನಾಟಕ ದೇಶಗಳು ಒಂದು ಪದೇ ಬರ್ತದೆ. ನಾವು ಚಿಕ್ಕವರಿದ್ದಾಗ ಅದು ಇಷ್ಟು ಪಠ್ಯಪುಸ್ತಕದಲ್ಲಿ ಬಿಡಿಸ್ಕೊಂಡಿತ್ತು. ಹಿಂದೆ ಬಂದರೆ ಆಯಬೇಡಿ, ಒದೆಯಬೇಡಿ, ಮುಂದೆ ಬಂದರೆ ಆಯಬೇಡಿ, ನಿಮ್ಮ ಕಂದ ನೆಂದು ಕಾಲಿರಿ, ಕಬ್ಬಲಿಯಲ್ಲಿ ಕರು ಅಂತೇಳಿ ಹಸು ಹುಲಿಗೆ ಹೇಳಿ ಹೋಗಿ ತನ್ನ ಕರುವಿಗೆ ಹಾಲು ಕುಡಿಸಿ ವಾಪಸ್ ಬಂದಾಗ ನಮ್ಮನ್ನ ತಿನ್ನು ಅಂದಾಗ ಹುಲಿ ಹೇಳುತ್ತೆ, ನಿನ್ನಂತಹ ಪುಣ್ಯಕೋಟಿ ಹಸುವನ್ನು ತಿಂದು ನಾನು ಯಾವ ಪಾಪಕ್ಕೆ ಹೋಗಿ ಅಂತೇಳಿ ತಾನೇ ಆರಿ ಬಂಡೆ ಮೇಲೆ ಬಿದ್ದು ಸಾವನ್ನ ಒಪ್ಪುತ್ತೆ ಹುಲಿ. ಇದು ಗೋವಿನ ಹಾಡಿನ ಕಥೆ. ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ, ಧಾರ್ಮಿಕ ಗ್ರಂಥ. ಕುಲಾಲ ಚಕ್ರ ಬಹಳ ಒಳ್ಳೆ ಕುಲ. ಈ ಕುಂಬಾರರು ಹಿಂದೆ ಈಗೆಲ್ಲ ಇಲ್ಲ, ಮಡಿಕೆ ಮಾಡ್ತಾ ಇದ್ದಾರೆ, ಅಡುಗೆ ಮಾಡೋದು ಮಣ್ಣಿನ ಮಡಿಕೆಗಳನ್ನು. ಆ ಮಡಿಕೆ ಮಾಡೋದಕ್ಕೆ ಬಳಸುವ ಒಂದು ಸಾಧನ, ರೌಂಡ್ ಆಗಿರುವಂತ ಆ ಸಾಧನಕ್ಕೆ ಹಸಿಯ ಮಣ್ಣನ್ನು ಹಾಕಿಬಿಟ್ಟು ಸುತ್ತರಿಸ್ತಾ ಇದ್ರು. ಅವ್ರಿಗೆ ಬೇಕಾದ ಆಕಾರದಲ್ಲಿ ಮಡಿಕೆಗಳನ್ನು ತಯಾರು ಮಾಡ್ಕೊಂಡು, ಅರದಾರಿ ಅಂದರೆ ದೂರವನ್ನು ಅಳೆಯುವ ಒಂದು ಸಾಧನ. ಸುಮಾರು 3 ಮೈಲಿಗೆ ಒಂದು ಅರದಾರಿ ಅಂತ ಹೇಳಿ ಕರೀತಾರೆ. ಮಸಿಕಾಣಿಕೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ, ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಂದಾಯ ವಸೂಲಿ ಮಾಡುವ ಸಂದರ್ಭದಲ್ಲಿ ಆ ಕಂದಾಯವನ್ನು ವಸೂಲಿ ಮಾಡತಕ್ಕಂಥ ಶಾನುಭೋಗರು ಅಂತ ಇದ್ರು ಹಳ್ಳಿಗಳಲ್ಲಿ. ಇವತ್ತು ಶಾನುಭೋಗರು ಮನೆಯನ್ನು ಕರೀತಾರೆ. ಒಂದೊಂದು ಹಳ್ಳಿಗೂ ಒಬ್ಬ ಶಾನುಭೋಗ ಇರ್ತಾ ಇಲ್ಲ. ಈ ಶಾನುಭೋಗ ಕೆಲಸ ಏನ ಮಾಡ್ತಾರೆ, ಇವರು ಬ್ರಿಟಿಷರ ಪ್ರತಿನಿಧಿ ಇದ್ದಾಗ ಊರಿನ ರೈತರಿಂದ ಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟುವಂಥದ್ದು. ಆ ಕಂದಾಯವನ್ನು ವಸೂಲಿ ಮಾಡುವಾಗ ಕೆಲಸ ಮಾಡಿದ್ದಕ್ಕೆ ರೈತರಿಂದ
ರೈತರಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಪಡ್ಕೊಳ್ತಾ ಇದ್ರು. ಅದಕ್ಕೆ ಮಸಿ ಕಾಣಿಕೆ ಅಂತೇಳಿ ಕರೀತಾ ಇದ್ವಿ. ಇರ್ಸಾವು ಒಳ್ಳೆ ಪದ. ಒಂದು ಮಾಸ ಕೇಳ್ತಾನೆ, ಈ ರೈತರಿಂದ ಏನು ಶಾನುಭೋಗು ಕಂದಾಯವನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಅವ್ರ ಮನೆ ಕಂದಾಯ ಇರ್ಬೋದು, ಜಮೀನು ಕಂದಾಯ ಇರ್ಬೋದು, ಹೊಲ ಕಂದಾಯ, ಎಲ್ಲ ಕಂದಾಯವನ್ನ ಸರ್ಕಾರದ ಖಜಾನೆಗೆ ಕಟ್ಟೋದಕ್ಕೆ ಇರ್ಸಾಲು ಅಂತೇಳಿ ಕರೀತಾರೆ. ರೈತರಿಂದ ವಸೂಲಿ ಮಾಡಿದಂತಹ ಕಂದಾಯದ ಮೊತ್ತವನ್ನ ಸರ್ಕಾರದ ಖಜಾನೆಗೆ ತುಂಬುವಂತಹ ಪ್ರಕ್ರಿಯೆ ಏನಿದೆ ಇದಕ್ಕೆ ನಾವೇನು ಕರಿತಾ ಇದ್ರು? ಇರ್ಸಾಲು ಅಂತೇಳಿ ಕರೀತಾ ಇದ್ರು. ಇದಿಷ್ಟು ಟಿಪ್ಪಣಿಗಳು. ಈಗ ನಾವು ನೇರವಾಗಿ ಪಾಠ ಕೊಡೋಣ. ಏನೇ ಬೇಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗಮನಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಲೇಖಕ ಏನು ನೋಡ್ತಿರೋ ಹೇಳ್ತಾರೆ, ಬೆಕ್ಕು ಹುಲಿಯ ಜಾತಿಗೆ, ಹುಲಿಯ ಪ್ರಭೇದಕ್ಕೆ ಸೇರಿದೆ. ನೋಡಿ ಆ ಬೆಕ್ಕು, ಅದರ ಮುಖ, ಅದು ಸಿಕ್ಕುಕೊಂಡಾಗಿರುವ ಅದರ ಮುಖದ ಹಾವಭಾವ ಹುಲಿತನೇ ಒಂದೇ ಪ್ರಭೇದಕ್ಕೆ ಸೇರಿದೆ. ಅದಕ್ಕೆ ಹೇಳ್ತಾರೆ, ಬೆಕ್ಕು ಯಾವುದನ್ನು ಬಹಳ ಸಿಟ್ಟು ಮಾಡ್ಕೊಳ್ಳುತ್ತಂತೆ. ಅವ ಕವಿ ಹೇಳ್ತಾನೆ, ಬೆಕ್ಕೆ ನೀನು ಹುಲಿಯ ಜಾತಿಗೆ ಸೇರಿದ್ದೀನಿ ಅಂತೇಳಿ ಗಮನಿಸಬೇಡ, ನಿನಗೆ ಹುಲಿ ಇರುವಂತ ಶಕ್ತಿ ಇಲ್ಲ ಅಂತೇಳಿ ಕವಿ ಹೇಳ್ತಾನೆ. ಅದ್ರ ಬಗ್ಗೆ ಲೇಖಕರಿಗೆ ಬಹಳ ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ, ಆತ ಹುಲಿಯನ್ನು ಕೇವಲ ಹಿಂಸಾ ಪಶು ತಿರಸ್ಕರಿಸಲಿಲ್ಲ, ಹುಲಿ ಹೋಲಿಸ್ತಾನೆ ಬೆಕ್ಕನ್ನ. ಹುಲಿ ತುಂಬಾ ಗ್ರೇಟು, ನೀನು ಹುಲಿ ಜಾತಿ ಸೇರಿರ್ಬೋದು ಬೆಕ್ಕೆ, ಆದ್ರೆ ನಿನಗೆ ಹುಲಿ ಇರುವಂತಹ ಆ ಹೆಸರಾಗಲಿ ಶಕ್ತಿ ಆಗಲಿ ಇಲ್ಲ, ನನಗೆ ಹುಲಿಯನ್ನು ಹೊಗಳ್ತಾ ಇದ್ದಾರೆ. ಅದನ್ನು ಹಿಂಸಾ ಪ್ರಾಣಿಗಳನ್ನ ಕೊಂದು ತಿನ್ನುತ್ತೆ ಅಂತ ಅದನ್ನ ಅವರು ಕಡೆಗಣಿಸ್ತಾ ಇಲ್ಲ ಹುಲಿಯನ್ನ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದ. ಅದಕ್ಕೆ ಹೇಳ್ತಾರೆ, ಬದುಕಿದ ಹುಲಿ ಹೆಂಗ್ ಬದುಕು ಅಂತ. ಹುಲಿ ಎಷ್ಟೇ ಹಸಿವಾದರೂ ಊರು ತಿನ್ನಲ್ಲ, ಅದು ಬೇಟೆಯಾಡಿ ಮಾಂಸವನ್ನೇ ತಿನ್ನುತ್ತೆ. ಹಾಗೆ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಬದುಕೋ ಹುಲಿ ಹೆಂಗ್ ಬದುಕೋ, ಅವ್ರ ಕೈ ಕೆಳಗೆ ಜೀವ ಮಾಡಿಕೊಂಡು ನಾಯಿ ಬದುಕಬೇಡ ಅಂತ. ನಾಯಿ ಹಂಗಲ್ಲ, ನಿಮ್ಮನೆಗೆ ಮುನ್ನಕಾಕಿ ನಿಮ್ಮನೆಗೆ ಇರುತ್ತೆ, ನಾಳೆ ನಮ್ಮ ಮನೆಗೆ ಹೋಗ್ತೀವಿ, ಅವ್ರ ಮನೆಗೆ ಹೋಗುತ್ತೆ. ಹೀಗೆ ನಾಯಿ ಹೆಂಗ್ ಬದುಕಬೇಡ, ಹುಲಿ ಹೆಂಗ್ ಬದುಕೋ. ಹುಲಿಯನ್ನ ಇಲ್ಲಿ ಗ್ರೇಟ್ ಮಾಡಿ ಹೆಮ್ಮೆಯಿಂದ ಇರುತ್ತೆ, ಹುಲಿ ಜೊತೆ ಸೇರಬೇಕು. ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ತಪ್ಪೇನಿದೆ. ಹೌದು, ಹುಲಿ ನೋಡಿದ್ರೆ ಹುಲಿ ಬಹಳ ಕೆಟ್ಟ ಪ್ರಾಣಿ ಅಂತ ಅನ್ಬೋದು. ಯಾಕೆ? ಅದು ಪ್ರಾಣಿಗಳನ್ನ ಕೊಂದು ತಿನ್ನುತ್ತೆ, ಆನೆಯನ್ನ, ಜಿಂಕೆಯನ್ನ, ಮಕ್ಕಳು ಮಾಂಸಾಹಾರಿ ಪ್ರಾಣಿಗಳನ್ನ. ಹೌದು, ನಾವು ನಿಷ್ಪಕ್ಷಪಾತ ನೋಡಿದ್ರೆ ಹುಲಿ ಅದು ಮಾಂಸಾಹಾರಿ ಪ್ರಾಣಿ. ಅದರ ನಿಯಮನೆ, ಬದುಕುವ ನಿಯಮನೆ ಏನಿದೆ, ಪ್ರಕೃತಿಯ ನಿಯಮನೆ ಏನಿದೆ, ಹುಲಿ ಸಸ್ಯಾಹಾರವನ್ನು ತಿನ್ನಲ್ಲ, ಹೀಗಾಗಿ ತಪ್ಪಿದೆ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದ್ರೆ ಹುಲಿಯಲ್ಲಿ ಅದು ದೊಡ್ಡ ಅಪರಾಧವೇ? ಪ್ರಶ್ನೆ ಮಾಡಿ. ಮನುಷ್ಯ ಇಷ್ಟೆಲ್ಲ ಸಂಸ್ಕೃತಿ, ನಾಗರಿಕತೆ, ಬುದ್ಧಿವಂತಿಕೆ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಮುಂದುವರೆದು ಶಾಕಾಹಾರವನ್ನು ತಿನ್ನಬೇಕು, ಅಹಿಂಸೆಯನ್ನು ಪಾಲಿಸಬೇಕು, ಸತ್ಯವನ್ನೇ ಹೇಳಬೇಕು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಬೈಬಲ್, ಪುರಾಣ, ಜೈನ ಧರ್ಮ, ಬೌದ್ಧ ಇಷ್ಟೆಲ್ಲ ಕಂಡುಕೊಂಡು ನೀತಿ ಬೋಧನೆ ಮಾಡುವಂತಹ ಮನುಷ್ಯನೇ, ಶಾಕಾಹಾರವನ್ನು ಸೇವಿಸುವಂತಹ ಮನುಷ್ಯನೇ ಮಾಂಸವನ್ನು ತಿಂತಾನೆ ಅಂದರೆ ಹುಟ್ಟ ಮಾಂಸಾಹಾರಿ ಪ್ರಾಣಿಯಾಗಿ ಹುಟ್ಟಿರ್ತಕ್ಕಂಥ ಹುಲಿ ಮಾಂಸವನ್ನು ತಿನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಆಹಾರಕ್ಕಾಗಿ ಕೊಡುವುದರಲ್ಲಿ ಏನೂ ತಪ್ಪಿಲ್ಲ, ಅದು ಆಹಾರ ತಿನ್ನೋದಕ್ಕೆ ಪ್ರಾಣಿಗಳನ್ನು ಕೊಡುವುದರಲ್ಲಿ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೂ ಧರ್ಮವನ್ನು ಅನುಸರಿಸಿಕೊಳ್ಳುತ್ತದೆಯೇ ಅಥವಾ ಧರ್ಮ ಅಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆ. ಅದು ಬೇಟೆಯಾಡಿ ಪ್ರಾಣಿಗಳನ್ನ ಕೊಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ, ಆದರೆ ಹಾಗೆ ಬೇಟೆಯಾಡುವಾಗ ಕೆಲವು ನಿಯಮಗಳನ್ನ, ಬೇಟೆಯಾಡೋದಕ್ಕೆ ಕೆಲವು ನಿಯಮಗಳಿರ್ತವೆ. ಹೇಗೆ ಯುದ್ಧ ಮಾಡೋದಕ್ಕೆ ಕೆಲವು ನಿಯಮಗಳಿರ್ತಾವ. ಶತ್ರು ಕೆಳಗಿದ್ದ ಹೊಡಿಬಾರ್ದು, ಶತ್ರು ಸೋತ ಮೇಲೆ ಅವನ್ನ ಹಿಂಸೆ ಮಾಡಬಾರ್ದು, ಅವ್ರ ಮನೆಗಳನ್ನು ಲೂಟಿ ಮಾಡಬಾರ್ದು. ಹೀಗೆ ಪ್ರಾಣಿಗಳು ಸಹ ಬೇಟೆಯಾಡುವಾಗ ಕೆಲವು ನಿಯಮಗಳನ್ನ, ಧರ್ಮವನ್ನು
ಅನ್ನೋದು ನಾವು ಇಲ್ಲಿ ಮುಖ್ಯ ಪ್ರಶ್ನೆ ಆಗುತ್ತೆ. ನೀವು ಕೇಳ್ಬೋದು, ಅಲ್ಲ ಸರ್ ಹುಲಿ ಬೇಟೆ ಆಡೋದೇ ಬದ್ಧ, ಮಾಂಸವನ್ನು ತಿನ್ನೋದೇ ಬದ್ಧ ಅಂದ್ರೆ ಧರ್ಮ ಏನ್ ಬಂತು ಅಂತ ಕೇಳ್ಬೋದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರು, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿದ್ದು, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮ ಕೆಡೆಬಿಡುವುದುಂಟೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಲೇಖಕರು ತುಂಬಾ ಆಸನವಾಗಿ ಹೇಳ್ತಾರೆ, ಹುಲಿ ಅದು ಭಾರತದಲ್ಲಿ ಹುಟ್ಟಿರಲಿ, ಅಮೆರಿಕದಲ್ಲಿ ಹುಟ್ಟಿರಲಿ, ಜಪಾನ್, ಜರ್ಮನಿ, ಪ್ರಪಂಚದ ಯಾವ ದೇಶದಲ್ಲಿ ಹುಟ್ಟಿರಲಿ, ಹುಲಿಯ ಧರ್ಮ ಒಂದನೇ. ಆದರೆ ತುಂಬಾ ಆಸನವಾಗಿ ಹೇಳ್ತಾರೆ, ಪ್ರಪಂಚದ ಎಲ್ಲ ದೇಶಗಳಿಗಿಂತ ಭಾರತ ದೇಶ ಧರ್ಮ ಆಚರಣೆಯಲ್ಲಿ ತುಂಬಾ ಶ್ರದ್ಧಾವಂತರಿರ್ತಕ್ಕಂಥ ದೇಶ. ಇಲ್ಲಿ ರಾಮಾಯಣ ಉದಯಿಸಿದೆ, ಮಹಾಭಾರತ, ಭಗವದ್ಗೀತೆ, ಅನೇಕ ಸಾಧು ಸಂತರುಗಳು, ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ದೊಡ್ಡ ವ್ಯಕ್ತಿಗಳಾಗಿರ್ತಕ್ಕಂಥ ದೇಶ. ಇಂತಹ ದೇಶದಲ್ಲಿ ಭಗವದ್ಗೀತೆ ಎಲ್ಲ ರಚನೆಯಾಗಿರ್ತಕ್ಕಂಥ ಈ ದೇಶದಲ್ಲಿ ಹುಲಿಗಳು, ಭಾರತ ದೇಶದ ಹುಲಿಗಳು, ಯಾವ ದೇಶದ ಹುಲಿಗಳು? ಭಾರತ ದೇಶದ ಹುಲಿಗಳು ಧರ್ಮವನ್ನು ಬಿಟ್ಟು ಬೇಟೆಯಾಡಲ್ಲ. ಬೇಟೆಯಾಡುವಾಗಲೂ ಒಂದು ಧರ್ಮವನ್ನು ಪಾಲಿಸ್ತವೆ ಅಂತೇಳಿ ಬಹಳ ಹಾಸ್ಯಮಯವಾಗಿ ಲೇಖಕರು ಹೇಳ್ತಾರೆ. ಅದರ ಉದಾಹರಣೆಯನ್ನ ಅವರ ಮಿತ್ರರಾಗಿದ್ದಂತಹ ಕೃಷ್ಣಮೂರ್ತಿ, ಯಾರ ಗೆಳೆಯರು? ಮೂರ್ತಿರಾವ್ ಅವರ ಗೆಳೆಯರು ಈ ಹುಲಿಯ ಧರ್ಮ ಅಧರ್ಮದ ಬಗ್ಗೆ ಕುರಿತಂತೆ ಒಂದು ಕಥೆಯನ್ನ ಕೃಷ್ಣಮೂರ್ತಿಯವರು ಮೂರ್ತಿರಾವ್ ಅವರಿಗೆ ಹೇಳ್ತಾರೆ. ಆಗ ಅವರಿಗೆ ಹುಲಿಯ ಬೇಟೆಯಾಡುವಾಗ ಸಹ ಒಂದು ಧರ್ಮವನ್ನ ಆಚರಿಸುತ್ತೆ ಅಂತ ಹೇಳಿ ಅರಿವಾಗುತ್ತೆ. ಏನ ಕಥೆ ನೋಡ. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಇದು ಮತ್ತೆ ಕತೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾರು ಹೇಳಿದ ಕಥೆಯನ್ನ? ಕೃಷ್ಣಮೂರ್ತಿ ಅವರು ಹೇಳಿದ ಕಥೆಯನ್ನ ಈಗ ನಮಗೆ ಹೇಳ್ತಾ ಇದ್ದಾರೆ ಲೇಖಕರು. ಈ ಕೃಷ್ಣಮೂರ್ತಿ ಹೇಳಿದ್ರು ಅವರ ಅಜ್ಜಂದಿರ ಕಾಲದಲ್ಲಿ ಅವರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿ. ಯಾವ ಜಿಲ್ಲೆ? ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಹಿರಿಯರು ಸಣ್ಣದೊಂದು ಸಂಸ್ಕಾರದಲ್ಲಿ ಮಂತ್ರಿಯಾಗಿ ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು ಈ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದವರು ಕೃಷ್ಣಮೂರ್ತಿ ಅವರ ಅಜ್ಜಂದಿರ ಕಾಲದಲ್ಲಿ. ಇವರು ಆ ಕಾಲದಲ್ಲಿ ಒಬ್ಬ ರಾಜನ ಬಳಿ, ರಾಜನ ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದವರನ್ನೇ ರಾಜನ ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಕೃಷ್ಣಮೂರ್ತಿಯ ಅಜ್ಜಂದಿರು ರಾಜನ ಸೇವೆಗೆ, ರಾಜಭಕ್ತಿಗೆ ತುಂಬಾ ಹೆಸರುವಾಸಿಯಾಗಿದ್ರು. ಅಷ್ಟು ಬಗ್ಗೆ ರಾಜನ ಬಗ್ಗೆ ಅವರು ಭಕ್ತಿಯನ್ನು ಇಟ್ಕೊಂಡಿದ್ರು. ಇವರ ಕಾಲಕ್ಕೆ, ನಮ್ಮ ಕಥಾನಾಯಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಕಾಲಕ್ಕೆ ರಾಜತ್ವ ಹೋಗ್ಬಿಟ್ಟು, ರಾಜರ ಆಳ್ವಿಕೆ ಹೋಯ್ತು, ಮಂತ್ರಿ ಆಳ್ವಿಕೆನೂ ಹೋಯ್ತು. ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿತ್ತು. ಅಜ್ಜನ ಕಾಲದಲ್ಲಿ ಮಂತ್ರಿ ಆಗಿತ್ತು, ಇವ್ರ ಕಾಲಕ್ಕೆ ಏನು ಕೊಡ್ತು? ಶಾನುಭೋಗಿಕೆ. ಹೇಳಿ ಶಾನುಭೋಗಿಗಳೇನು? ಈ ರಾಜರುಗಳು ಅಥವಾ ಬ್ರಿಟಿಷ್ ಸರ್ಕಾರ ನಮ್ಮ ದೇಶವನ್ನು ಆಳ್ತಾ ಇದ್ದಾಗ ಹಳ್ಳಿಗಳಲ್ಲಿ ನೇಮಕ ಮಾಡ್ತಾ ಇದ್ದಂತಹ ಸರ್ಕಾರದ ಒಬ್ಬ ಪ್ರತಿನಿಧಿ, ಅಪಾಯಿಂಟ್ಮೆಂಟ್. ಇವ್ರ ಕೆಲಸ ಏನು? ಆ ಹಳ್ಳಿಯ ಎಲ್ಲ ರೈತರ ಹತ್ರ ಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರ ವಿಧಿಸುವಂತಹ ಕಂದಾಯಗಳನ್ನು, ಅದು ಭೂಮಿಯ ಕಂದಾಯ ಇರ್ಬೋದು, ಮನೆ ಕಂದಾಯ ಇರ್ಬೋದು, ನೀರಿನ ಕಂದಾಯ ಇರ್ಬೋದು, ಮತ್ತೊಂದು ಇರ್ಬೋದು, ಅವನ್ನೆಲ್ಲವನ್ನ ಸಂಗ್ರಹಿಸಿ ಸರ್ಕಾರದ ಖಜಾನೆಗೆ ತುಂಬುವುದು. ಇವರಿಗೆ ಆ ಕಾಲದಲ್ಲಿ ಸಂಬಳ ಕೊಡೋದಕ್ಕಿಂತ ಹೆಚ್ಚಾಗಿ ಇಂತಿಷ್ಟು ಭೂಮಿ ಅಂತ ಕೊಡ್ತಾರೆ. ಇವತ್ತು ಹುಬ್ಬಳ್ಳಿ ಭೂಮಿಗಳು ಅಂತ ಶಾಂತವರು ಬಹಳ ಜಮೀನು ಕಾಲ ಸರ್ಕಾರ ಇಂತಿಷ್ಟು ಭೂಮಿ ಅಂತ ಕೊಡ್ತಾರೆ. ಈ ಕೃಷ್ಣಮೂರ್ತಿ ಅವರ ಕಾಲಕ್ಕೆ ಮಂತ್ರಿತ್ವ ಹೋಗ್ಬಿಟ್ಟು ಶಾನುಭೋಗಕ್ಕೆ ಅಷ್ಟೇ ಉಳ್ಕೊಂಡಿತ್ತು. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುರುಡು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸ್ತಾ ಇದ್ರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಅವನ್ನ ಕೇಳ್ತಾನೆ, ರಾಜಭಕ್ತಿಯ ಲಾಂಛನ ಯಾವುದು? ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವಪ್ಪ ಅಂತ ಹೇಳಿದ್ರೆ ಕೀರ್ತಿ ಪುಸ್ತಕ.
ಪುಸ್ತಕ ಅಂದ್ರೆ ಏನು? ಶಾನುಭೋಗ್ಯ ಇತ್ತು. ಇವ್ರು ಎಂತ ಒಳ್ಳೆ ಶಾನುಭೋಗರಾಗಿದ್ರು ಅಂದ್ರೆ ತಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರದ, ತಮ್ಮ ವಂಶದ ಕೀರ್ತಿಗೆ ಕುಂದು ಬರದ. ಅಂದ್ರೆ ಹಿಂದೆ ಏನೋ ಒಳ್ಳೆ ಮುತ್ತಜ್ಜ ಮಂತ್ರಿಯಾಗಿ ಒಳ್ಳೆ ಹೆಸರು ಉಳಿಸ್ಕೊಂಡಿದ್ರು, ಅದೇ ರೀತಿ ಇವರು ರೈತರಿಗೆ ಕಂದಾಯ ವಸೂಲಿ ಮಾಡೋದಕ್ಕೆ ಪೀಡಿಸಿ ಮಸಿ ಕಾಣಿಕೆ ಅಂದ್ರೆ ಇವರು ಕಂದಾಯ ವಸೂಲಿ ಮಾಡಿದ್ದಕ್ಕೆ ರೈತರಿಂದ ಇವರು ಇಸ್ಕೊಳ್ತಾ ಇದ್ದಂತಹ ಕೂಲಿ, ಅಷ್ಟು ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಕಿರು ಕಾಣಿಕೆ ರೈತರು ಕೊಡದೇ ಇರಲಿ, ಹೊಡೆದಿದ್ದರು ಮಸಿ ಕಾಣಿಕೆಯನ್ನ ಬರೇ ಕಂದಾಯ ಕಟ್ತಾ ಇದ್ರು, ಇವರಿಗೆ ಕೂಲಿಯನ್ನು ಕೊಡಕ್ಕಾಗ್ತಿರಲಿಲ್ಲ. ಟ್ಯಾಕ್ಸ್ ತೆರಿಗೆ ಅಲ್ಲ, ಕೂಲಿ ಇವರಿಗೆ ಸಂಬಳ, ಸಣ್ಣ ಪ್ರಮಾಣದ ಕಾಣಿಕೆ ಅದನ್ನು ಕೊಡಕ್ಕಾಗಿದ್ರು. ರೈತರನ್ನ ಕೊಡಲೇಬೇಕು ಅಂತೇಳಿ ಪೀಡಿಸಿದೆ. ದೇವರಿಗೆ ಎಷ್ಟು ಕೊಟ್ಟಿದ್ನೋ ಅಷ್ಟೊಳ್ಳೆ ತೃಪ್ತಿ ಪಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಇವರ ಅಜ್ಜನ ಕಾಲದಿಂದ ಸಂಗ್ರಹಿಸಿ ಅತ್ಯಂತ ಜತನವಾಗಿ ಕಾಪಾಡಿಕೊಂಡು ಬಂದಂತಹ ಒಂದು ಪುಸ್ತಕ ಇತ್ತು, ಅದೇ ಕೀರ್ತಿ ಪುಸ್ತಕ. ಏನು ಕೀರ್ತಿ ಪುಸ್ತಕ ಅಂದ್ರೆ ಕಂದಾಯವನ್ನು ಕೊಟ್ಟಂತಹ ರೈತರ ವಿವರಗಳನ್ನು ದಾಖಲಿಸುವಂತ. ಇವತ್ತು ಯಾವ ವ್ಯಕ್ತಿ ಎಷ್ಟು ಕಂದಾಯ ಕೊಟ್ಟ, 1 ಪೈಸೆ 2 ಪೈಸೆ 3 ಪೈಸೆ, ಅದನ್ನು ನಾನು ಇಂಥದನ್ನ ಸರ್ಕಾರದ ಖಜಾನೆಗೆ ತುಂಬಿದೆ, ಈ ಕಂದಾಯದ ವಿವರಗಳನ್ನ ಒಳಗೊಂಡಂತಹ ಪುಸ್ತಕ ಇತ್ತು. ಅದನ್ನು ಕೀರ್ತಿ ಪುಸ್ತಕ ಎಂದು ರಾಜರು ಕೊಟ್ಟಿದ್ದು. ಆ ಪುಸ್ತಕವನ್ನು ಅವರು ರಾಜದ ಲಾಂಛನವಾಗಿ ಬಹಳ ಹೆಮ್ಮೆಯಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು. ಒಂದು ಬಾರಿ ಅವರು ಇರ್ಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಇರ್ಸಾಲು ಹೇಳಿದನಾಗಲೇ ಏನು ಇರ್ಸಾಲು ಅಂದ್ರೆ ರೈತರಿಂದ ಸಂಗ್ರಹ ಮಾಡಿದಂತಹ ಕಂದಾಯದ ಹಣವನ್ನ ಒಂದು ನಿಗದಿತ ಅವಧಿಯಲ್ಲಿ 15 ತಿಂಗಳಿಗೆ ಒಂದ್ಸಾರಿ ಸರ್ಕಾರದ ಖಜಾನೆಗೆ ತುಂಬುವಂತ. ತಾಲೂಕು ಕೇಂದ್ರಗಳಿದ್ದಂತಹ ಸರ್ಕಾರದ ಖಜಾನೆಗೆ ಹೋಗಿ ಇವತ್ತಿಗೆ ನಾವು ಮನೆ ಕಂದಾಯ, ನೀರಿನ ಕಂದಾಯ, ಜಮೀನಿನ ಕಂದಾಯ, ಸೈಟಿನ ಕಂದಾಯವನ್ನು ತಂದುಕೊಂಡೋಗಿ ನಗರಸಭೆಗೋ ಪುರಸಭೆಗೋ ತಾಲೂಕು ಆಫೀಸ್ಗೆ ಕಟ್ತೀವಲ್ಲ, ಹಾಗೆ ಇವರು ಇವತ್ತಿಗೆ ಸೆಕ್ರೆಟರಿಗಳು ಗ್ರಾಮ ಪಂಚಾಯತಿ ಕಲೆಕ್ಟ್ ಮಾಡಿ ಕಟ್ತಾರೋ ಹಾಗೆ ಇವರು ಹಳ್ಳಿಗಳಲ್ಲಿ ಸಂಗ್ರಹ ಮಾಡಿದಂತಹ ಹಣವನ್ನ ಖಜಾನೆಗೆ ತುಂಬುವಂತಹ ಪ್ರಕ್ರಿಯೆ ಏನಿದೆ, ಕ್ರಿಯೆ, ಅದಕ್ಕೆ ಇರ್ಸಾಲು ಅಂತ ಹೇಳ್ತಾರೆ. ರೈತರಿಂದ ಸಂಗ್ರಹ ಮಾಡಿದಂತಹ ಕಂದಾಯದ ಹಣವನ್ನ ಸರ್ಕಾರದ ಖಜಾನೆಗೆ ಕಟ್ಟುವಂತಹ ಕ್ರಿಯೆ ಏನಿದೆ ಅದಕ್ಕೆ ಇರ್ಸಾಲು. ಈಗ ಅವರು ಇರ್ಸಾಲಿಗಾಗಿ ಎಲ್ಲಿ ಹೋಗಿದ್ರು? ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಬರುವಂತಹ ತಾಲೂಕು, ನಮ್ಮ ತಾಲೂಕು ಕೇಂದ್ರಕ್ಕೆ ಹೋಗಿದ್ರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಹೋದ್ರು, ಸರ್ಕಾರದ ಖಜಾನೆಗೆ ಹಣ ಕಟ್ಟಿದ್ರು, ತಮ್ಮ ವೈಯಕ್ತಿಕ ಕೆಲಸಗಳೇನಿದ್ರು ಎಲ್ಲ ಮುಗಿಸ್ಕೊಂಡ್ರು, ಮನೆಗೆ ಸಾಮಾನು ತಗೊಳ್ಬೇಕು ಮತ್ತೊಂದೇನು, ಅಲ್ಲಿ ಸ್ನೇಹಿತರನ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಊರಿಗೆ ನಡ್ಕೊಂಡು, ಅದ್ರಲ್ಲಿ ಬಸ್ಗಳಿಲ್ಲ, 8-9 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿದ್ದರಿಂದ ಸಂಜೆ ವಾಪಸ್ ಬರೋದು. ಸಂಜೆ 6 ಗಂಟೆ. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮೊದಲಿಂದನೇ ಕಣಿವೆಯನ್ನು ದಾಟಿ ಹೋಗ್ಬೇಕು. ಅಂದ್ರೆ ಈ ಚಿಕ್ಕನಾಯಕನಹಳ್ಳಿ ಮತ್ತು ಈ ಶಾನುಭೋಗರ ಹಳ್ಳಿಯ ಮಧ್ಯೆ ಒಂದು 8 ಕಿಲೋಮೀಟರ್ ನಿಂತ್ಕೊಳ್ಳೋಣ. ನಡ್ಕೊಂಡು ಹೋಗುವಾಗ ಇಲ್ಲೊಂದು ಕಣಿವೆ ಬರ್ತಾ, ಕಣಿವೆ ಅಂದ್ರೇನು? ಎತ್ತರವಾದ ಗುಡ್ಡ, ತಗ್ಗು ಇರ್ತಕ್ಕಂಥ ಒಂದು ಕಾಡು ಇರ್ತಕ್ಕಂಥ ಪ್ರದೇಶ. ಆ ಕಣಿವೆಯ ಹೆಸರೇ ಮದಲಿಂಗನ ಕಣಿವೆ. ಇಲ್ಲೆಲ್ಲ ಕಾಡು ಪ್ರಾಣಿಗಳು ವಾಸ ಮಾಡ್ತಾರೆ ಕಣಿವೆಗಳಲ್ಲಿ. ತುಂಬಾ ಆಳವಾದ ಎತ್ತರವಾದ ಬೆಟ್ಟಗಳು ಇರ್ತಕ್ಕಂಥ ಪ್ರದೇಶ. ಆ ಮದಲಿಂಗನ ಕಣಿವೆಯನ್ನು ಹಾದು ಇಳಿದು ಹೋಗಬೇಕಾಗಿತ್ತು. ಕಾಡು ದಾರಿ, ಆದರೂ ಬೆಳದಿಂಗಳ ದಿನ ಮತ್ತೆ ಹೇಳಿದಲ್ಲ, ಬೆಟ್ಟ ಗುಡ್ಡ ತಗ್ಗು ಪ್ರದೇಶ ಇರ್ತಕ್ಕಂಥದ್ದನ್ನು ಕಣಿವೆ ಇಟ್ಟು ಕಾಡು ದಾರಿ. ವೆಹಿಕಲ್ಗಳಿಂದ ಬಸ್ಗಳಲ್ಲಿ ಈಗಿನಾಗೆ ನಡ್ಕೊಂಡೇ ಹೋಗ್ಬೇಕು. ಆದರೆ ರಾತ್ರಿ ಚಂದ್ರನ ಹುಣ್ಣಿಮೆಯ ಬೆಳಕಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದ್ರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಬಹುದು ಎಂದುಕೊಂಡು ಬೇಗ ಬೇಗ ನಡೆದರು. ಮನಸ್ಸು ಮಾಡಿದ್ರು, 6 ಗಂಟೆ ಆಯ್ತು, ನೋಡಿದ್ರು ಚಂದ್ರ ಬೆಳಕಿದೆ, ಸ್ವಲ್ಪ ಜೋರಾಗಿ ನಡ್ಕೊಂಡು ಹೋಗ್ಬಿಟ್ರೆ 8, 8:30, 9 ಗಂಟೆ ಹೊತ್ತಿಗೆ ಮನೆಯನ್ನು ಸೇರ್ಕೋಬಹುದು ಅಂತೇಳಿ ಮನಸ್ಸಿನಲ್ಲಿ ಯೋಚಿಸಿ ಹೊರಡ್ಬಿಟ್ಟು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಹಸುವಿನ ಜೊತೆಗೆ ಭಯವು ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಹಂಗಂತೇಳಿ ನಡ್ಕೊಂಡು ಬರ್ತಾರೆ. ಒಂದು 3-4 ಕಿಲೋಮೀಟರ್ ಬಂದಿದ್ದಾರೆ. ಕತ್ತಲು ಆವರಿಸ್ಬಿಟ್ಟು ಈಗಾಗಲೇ ಬೆಳಿಗ್ಗೆ ಊಟ ಮಾಡಿದ್ದು ಹಸಿವು ಆಗಿದೆ, ಇನ್ನೊಂದರ ಕತ್ತಲಾಗಿದೆ ಅನ್ನುವಂತಹ ಭಯನೂ ಇದೆ. ಆ ಭಯದಲ್ಲಿ ಅವರು ಜೋರಾಗಿ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು, ಪ್ರಾರಂಭಿಸಿದ್ರು. ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುರಿಯಲ್ಲಿ ಹುಲಿಯೊಂದು ಮಲಗಿತ್ತು. ಈಗ ನಾವು ಕಥೆ ಮುಖ್ಯವಾಗಿ ಬರ್ತಾ ಇದ್ದೀವಿ. ಆ ಮೊದಲಿಂದ ಕಣಿವೆಯ ಬೆಟ್ಟದ ಕಲ್ಲುಗಳಿಗೂ
ಆ ಕಲ್ಲುಗಳ ಮಧ್ಯೆ ಬೆಳಿಗ್ಗೆಲ್ಲ ನಿಮಗೆ ಗೊತ್ತಿರಬೇಕು, ಈ ಕಾಡು ಪ್ರಾಣಿಗಳು ಬೇಟೆಯಾಡುವಂಥದ್ದು ರಾತ್ರಿ ವೇಳೆ. ನಾವೆಲ್ಲ ಏನು ಮನುಷ್ಯರು ಬೆಳಿಗ್ಗೆ ಎಚ್ಚರಗೊಂಡು ರಾತ್ರಿ ಮಲಗ್ತೀವಿ, ಆದ್ರೆ ಕಾಡು ಪ್ರಾಣಿಗಳು ಬೆಳಿಗ್ಗೆ ಎಲ್ಲ ಮಲಗಿಬಿಟ್ಟು ರಾತ್ರಿ ಹೊತ್ತು ಬೇಟೆಯಾಡ್ತವೆ. ಕಾಡು ಪ್ರಾಣಿಗಳಿಗೆ ರಾತ್ರಿ ಹೊತ್ತು ಕಣ್ಣು ಕಾಣ್ತದಂತೆ. ನೀವು ರಾತ್ರಿ ಹೊತ್ತು ಮನೆಯಲ್ಲಿ ಕರೆಂಟ್ ಮನೆಗೆ ಬೆಕ್ಕು ಸಾಕಿದ್ರೆ ನೋಡಿ, ಅದರ ಕಣ್ಣುಗಳಿಗೆ ಹೊಳಿತಾ ಇರ್ತದೆ. ಅದು ಆ ಪ್ರಕೃತಿ ದೇವರು ದೈವತ್ವ ಕೊಟ್ಟಿರ್ತಕ್ಕಂಥ ವರ. ನಮಗೆ ಬೆಳಿಗ್ಗೆ ಹೊತ್ತು ಕಣ್ಣು ಕಾಣ್ತಾವೆ, ರಾತ್ರಿ ಮಾಡ್ತೀವಿ. ಅವು ಕಾಡು ಪ್ರಾಣಿ ಬೇಟೆಯಾಡೋದಕ್ಕೆ ರಾತ್ರಿ ಹೊತ್ತು ಎದ್ಕೊಳ್ತವೆ. ಬೆಳಿಗ್ಗೆ ಹೊತ್ತು ಗದ್ದೆ ಆಗಲಿ, ಹುಲಿ ಆಗಲಿ, ಸಿಂಹ. ರಾತ್ರಿ 8 ಆಗಿದೆ, ಹುಲಿ ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕರ್ಷಿಸ್ತಾ ಇದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾವಿಸಿತು. ದಿನೆಲ್ಲ ಮಲ್ಕೊಂಡು ರಾತ್ರಿ ಎದ್ದೇಳುತ್ತೆ, ಹೊಟ್ಟೆ ಖಾಲಿ ಆಗಿದೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಹೊಟ್ಟೆ ಹಸಿದೆ ಎದ್ದ ತಕ್ಷಣ ಟೀ ಬ್ರೆಡ್ ಬನ್ನು ಬಿಸ್ಕತ್ ತಿಂತೀವಲ್ಲ, ಹಾಗೆ ಹೊಟ್ಟೆ ಹಸುವಾಗಿ ರುಚಿ ಗೊತ್ತಾಯ್ತು ಹುಲಿ. ವಿಧಿ ಆಹಾರಕ್ಕೆ ಏನು ಒದಗಿಸುವುದು ಎಂದು ಯೋಚಿಸುತ್ತಾ 1-2 ಸಾರಿ ಮೈ ಮುರಿದು ಹೊರಟಿತ್ತು. ಇವತ್ತು ವಿಧಿ ಆಹಾರಕ್ಕೆ ಏನಂತ ಕೊಡ್ತಪ್ಪ, ಹೊಟ್ಟೆ ಹಸಿದೆ ಅಂತೇಳಿ ಇದ್ದ ತಕ್ಷಣ ನಾಳೆಗೆ ಮೈಗೆಲ್ಲ ರಾತ್ರಿ ಮನೆಗೆ ಎದ್ದ ತಕ್ಷಣ ಮೈ ಮುರಿತೀವಲ್ಲ, ವಿಷಯ ಸಂತೋಷ ಆನಂದ ಆಗುತ್ತಲ್ಲ, ಅದು ಮೈ ಮುರಿದು ವಿಧಿ ಇವತ್ತೇನನ್ನ ಆರೋಪ ಒದಗಿಸುತ್ತು ಅಂತೇಳಿ ಹೊರಟು. ಬಂಡೆಗಳೇ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಾಗೆ ಮಧುರವಾದ ಗಂಧವನ್ನು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಹೀಗೆ ಬಂಡೆಗಳ ಮಧ್ಯೆ ನಡೆದು ಬರ್ತಾ ಇರುವಾಗ ಇದ್ದಕ್ಕಿದ್ದಾಗೇನು ತಕ್ಷಣ ಒಂದೊಂದಿನ ದಿನವೆಲ್ಲ ಸಿಕ್ಕಿದ್ರು ಬಿಟ್ಟು ಸಿಕ್ಕಿರ್ಲಿಲ್ಲ. ಈಗ ಎದ್ದು ಇನ್ನು ಹೋಗ್ತಾ ಇದೆ ಬಂಡೆಗಳ ಮಧ್ಯೆ ರೋಡ್ ಕಡೆಗೆ. ಅದರ ಘ್ರಾಣೇಂದ್ರಿಯ, ಘ್ರಾಣ ಮೂಗಿಗೆ ಒಂದು ಒಳ್ಳೆ ಸುಗಂಧ ಭರಿತವಾದ ವಾಸನೆ, ಒಂದು ಒಳ್ಳೆ ಬೇಟೆ ಸಿಕ್ತು. ಏನ್ ಬೇಟೆ ಅದು? ಅಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು ಯಾರೋ ಶಾನುಭೋಗರು. ಗೊತ್ತಿರಬೇಕು ಪ್ರಾಣಿಗಳು ಬೇಟೆಯನ್ನ ಅಮ್ಮ ವಾಸನೆಯಿಂದ ಗ್ರಹಿಸ್ತವೆ. 1 ಕಿಲೋಮೀಟರ್ ದೂರದಲ್ಲಿದ್ದು ಯಾವುದೋ ಒಂದು ಪ್ರಾಣಿ, ಈ ದಿಕ್ಕಿನಲ್ಲಿ ಒಂದು ಪ್ರಾಣಿ ಇದೆ ಅಂತ ಗೊತ್ತಾಗ್ಬಿಡ್ತವ್ಗೆ. ಹಂಗೆ ಇದರ ಮೂಗಿಗೆ ಘ್ರಾಣೇಂದ್ರಿಯಕ್ಕೆ ಸುವಾಸನೆ ಬಂತು, ಹುಲಿಗೆ ಖುಷಿ ಆಯಿತು. ಸೊ ಅಲ್ಲಿ ಇಟ್ಕೊಳ್ಳಿ, ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿ.